ಚಾಮರಾಜನಗರದಲ್ಲೂ ಕೂಡ ಮೈನಿಂಗ್ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯಾದ್ಯಂತ ಎಲ್ಲ ಕಡೆನೂ ತುಂಬಾನೇ ಮೈನಿಂಗ್ ನಡೀತಾ ಇದೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಇಲಾಖೆಯವರು ಟಾರ್ಗೆಟ್ ಮಾಡ್ತಾರೆ. ಯಾಕೆ ಗೊತ್ತಾಗ್ತಿಲ್ವಲ್ಲ? ಒಂದು ಎಕ್ಸಾಂಪಲ್ ನಮ್ಗೆ ಹೇಳ್ತೀನಿ. ಒಬ್ಬ ಕಲ್ಲು ಕುಟಿಗ, ಅವನು BA ಗ್ರಾಜುಯೇಟು, ನಿರುದ್ಯೋಗಿ. ಅವನು ಕಲ್ಲು ಹೊಡೆದೇ ಜೀವನ ಮಾಡೋದು. ಅವನ ಮಕ್ಕಳು ಎಜುಕೇಶನ್ ಇರ್ಬೋದು, ಕುಟುಂಬ ನಿರ್ವಹಣೆ ಇರ್ಬೋದು, ಎಲ್ಲನೂ ಮಾಡ್ತಾನೆ. ಆದ್ರೆ ಅವನು ಕಾನೂನು ಪ್ರಕಾರನೇ ಹೆಗ್ಗೋಟರ ಗ್ರಾಮದಲ್ಲಿ ಖರಾಬ್ ಲ್ಯಾಂಡ್ ತಗೊಂಡಿದ್ದಾನೆ. ಇವತ್ತು ಗೋಮಾಳದಲ್ಲಿ ಮೈನಿಂಗ್ ನಡೀತಿದೆ, ಪಟ್ಟಾ ಲ್ಯಾಂಡ್ ಅಲ್ಲಿ ಮೈನಿಂಗ್ ನಡೀತಾ ಇದೆ, ಖರಾಬ್ ಲ್ಯಾಂಡ್ ಅಲ್ಲಿ ಮೈನಿಂಗ್ ನಡೀತಿದೆ. ಆದ್ರೆ ಇಡೀ ಕರ್ನಾಟಕ ಮತ್ತು ಚಾಮರಾಜನಗರ ಜಿಲ್ಲೆ ಯಾರಿಗೂ ಇಲ್ಲದಂತ ರೆಸ್ಟ್ರಿಕ್ಷನ್ ಒಬ್ಬ ವೀರಭದ್ರ ಅಂತ ಇದ್ದಾನೆ. ಅವನಿಗೆ ಯಾಕೆ ಮೇಡಮ್? ಅವನು ದಲಿತ ಅಂತ. ಒಬ್ಬ ದಲಿತ ಮೇಲ್ವರ್ಗದವರು ಏನೇ ಮಾಡಿದ್ರು ಕೂಡ ಯಾರು ಕೂಡ ಅಪಸ್ವರ ಆಯ್ತಲ್ಲ ಪ್ರಶ್ನೆ ಮಾಡಲ್ಲ. ಅವನೊಬ್ಬ ದಲಿತ, ಯಾಕೆ ಅವನಿಗೆ ಆತರ ಅವನಿಗೆ ಅಷ್ಟು ತೊಂದರೆ ಕೊಡೋದು? ಇವತ್ತು ಅವನು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ಬೀದಿಲ್ ಬಿದ್ದಿದ್ದಾನೆ. ಅವನ ಪರಿಸ್ಥಿತಿ ನೋಡಿದ್ರೆ ಕಣ್ಣ ನೀರು ಬರುತ್ತೆ. ಯಾಕೆ? ಕಾರಣ ಏನು? ಅವ್ರಿಗೆ ಇವತ್ತು ಕಾನೂನು ಪ್ರಕಾರ ನೀವು ಭೂಮಿ ಮಂಜೂರು ಮಾಡಿದ್ದೀರಾ, ಅಲಿನೇಷನ್ ಆಗಿದೆ, ಅವನಿಗೆ ಇಲಾಖೆ ಪರ್ಮಿಷನ್ ಕೊಟ್ಟಿದೆ, ನೀವು ಕೂಡ NOC ಕೊಟ್ಟಿದ್ದೀರಾ ಜಿಲ್ಲಾಡಳಿತ. ಆದ್ರೂ ಅವನಿಗೆ ಇದುವರೆಗೆ ಮೈನಿಂಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ಕಾರಣ ಯಾಕೆ? ಅವನು ಏನಾದ್ರು ಬೀದಿ ಪಾಲಾದ್ರೆ ಏಕೈಕ ಒಬ್ಬ ದಲಿತ ವ್ಯಕ್ತಿ, ಆ ದಲಿತ ವ್ಯಕ್ತಿಗೆ ಈ ತರ ಅನ್ಯಾಯ ಮಾಡೋದು ಎಷ್ಟು ಸರಿ? ಯಾಕೆ? ಕಾರಣ ಏನು? ಅದು ಹೈಕೋರ್ಟ್ ಅಲ್ಲಿ ಕೂಡ ಈಗ ಡೈರೆಕ್ಷನ್ ಮಾಡಿದ್ದಾರೆ, ಅವನ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಮಾನ್ಯ ನಮ್ಮ ಇವರು ಮೈನಿಂಗ್ ಜಿಯಾಲಜಿಸ್ಟ್ ಇವರು ಯಾರೋ DD ಅವರು ಉತ್ತರ ಕೊಡ್ಬೇಕು ಇವಾಗ. ಸೊ ಇದು ನಾನು ಇಲ್ಲಿ ರಿಪೋರ್ಟ್ ಆಗೋದು ಮೊದಲಿಂದನೂ ನಡೀತಾನೆ ಇದೆ ಮೇಡಮ್. ಇದು ಲೀಸಸ್ ಅಂತೂ ಲೀಗಲಿನೇ ಗ್ರಾಂಟ್ ಆಗಿದೆ. ಬಟ್ ಇಲ್ಲಿ ಆ್ಯಸ್ ಯೂಸಲಿ ಇಲ್ಲಿ ಏನು ಪ್ರಾಬ್ಲಮ್ ರೈಸ್ ಆಗಿದೆ ಅಂದರೆ ಗೋಮಾಳ ಲ್ಯಾಂಡಲ್ಲಿ ಲೀಸ್ ಕೊಟ್ಟಿದ್ದಾರೆ ಅಂತೇಳಿ, ಮತ್ತು ಅಬ್ಸ್ಟ್ರಾಕ್ಟ್ ಆಗ್ತದೆ ಅಂತೇಳಿ ನಮ್ಮ ಇವ್ರಿಗೆ DLS ಮೇಡಮ್, ಇವತ್ತು 1000 ಎಕರೆನ ಇವತ್ತು ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾ ಬಿಟ್ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ 800 ಎಕರೆ ಗೋಮಾಳ ಇದೆ. ಅಲ್ಲಿರ್ತಕ್ಕಂತ ರೆಸ್ಟ್ರಿಕ್ಷನ್ ಇಲ್ಲಿ ಯಾಕೆ? ಈಗ ನಾನು ಹೇಳ್ದು ಕೇಳಿ ಸ್ವಾಮಿ, ನಾನು ಮಾತಾಡ್ತಾನ.